ಪಿರಮಿಡ್ ವರ್ಲ್ಡ್ ಫೌಂಡೇಶನ್ ಪರವಾಗಿ ಹಾಗೂ ಶಿವಶಕ್ತಿ ಪಿರಮಿಡ್ ಪರವಾಗಿ ಎಲ್ಲ ಧ್ಯಾನ ಮಿತ್ರರಿಗೆ ನಮ್ಮ ಆತ್ಮೀಯವಾದ ನಮಸ್ಕಾರಗಳು. ಶ್ರೀ ಅಯ್ಯಪ್ಪ ಪಿಂಡಿಯವರ ನೇತೃತ್ವದಲ್ಲಿ ಈ ವಾರ ಶಿವಶಕ್ತಿ ಪಿರಮಿಡ್ನಲ್ಲಿ ನಡೆದಿರುವ ವಿಷಯಗಳ ಬಗ್ಗೆ ತಿಳಿದುಕೊಳ್ಳೋಣ ಸ್ನೇಹಿತರೆ. ಪ್ರತಿದಿನ ಆನ್ಲೈನ್ನಲ್ಲಿ ಧ್ಯಾನ ತರಗತಿಗಳ ಕಾರ್ಯಕ್ರಮವಾದ ಧ್ಯಾನ 365ರಲ್ಲಿ 234ನೇ ಸೆಷನ್ ಯಶಸ್ವಿಯಾಗಿ ನಡೆಯಿತು. ಕಳೆದ ವಾರ ಸುಮಾರು 105 ಜನ ಬೆಂಗಳೂರು ಮತ್ತು ಕರ್ನಾಟಕದ ಇತರ ಭಾಗಗಳಿಂದ ಅನೇಕ ಧ್ಯಾನಿಗಳು ಶಿವಶಕ್ತಿ ಪಿರಮಿಡ್ಗೆ ಭೇಟಿ ನೀಡಿ ಧ್ಯಾನ ಮಾಡಿದರು. ಪಿರಮಿಡ್ನಲ್ಲಿ ಧ್ಯಾನದ ನಂತರ ಧ್ಯಾನಿಗಳು ಶ್ರೀ ಅಯ್ಯಪ್ಪ ಪಿಂಡಿಯವರನ್ನು ಭೇಟಿಯಾಗಿ ತಮ್ಮ ಆಧ್ಯಾತ್ಮಿಕ ಸಂದೇಹಗಳಿಗೆ ಉತ್ತರಗಳನ್ನು ಸಹ ಪಡೆದುಕೊಂಡರು. ನಂತರ ಪಿರಮಿಡ್ ಧ್ಯಾನಕ್ಕಾಗಿ ಬಂದ ಧ್ಯಾನ ಯೋಗಿಗಳಿಗೆ ಎಂದಿನಂತೆ ಪಿರಮಿಡ್ ವರ್ಲ್ಡ್ ಫೌಂಡೇಶನ್ ಸಹಾಯದಿಂದ ಅನ್ನದಾನ ನೀಡಲಾಯಿತು. ಮಾರ್ಚ್ 15ರಂದು ಅಯ್ಯಪ್ಪ ಪಿಂಡಿಯವರು ಆರಂಭಿಸಿದ ಇನ್ಯಾಂಗ್ 69 ಚಾಲೆಂಜ್ ಕಾರ್ಯಕ್ರಮವು 45 ದಿನಗಳನ್ನು ಯಶಸ್ವಿಯಾಗಿ ಪೂರೈಸಿದೆ. ಶ್ರೀ ಅಯ್ಯಪ್ಪ ಪಿಂಡಿ ಅವರು ಏಪ್ರಿಲ್ 20ರಂದು MKB ನಗರ ಚೆನ್ನೈನಲ್ಲಿ ಉಚಿತ ಧ್ಯಾನ ತರಗತಿಗಳನ್ನು ನಡೆಸಿಕೊಟ್ಟರು. ಈ ಕಾರ್ಯಕ್ರಮದಲ್ಲಿ ಸುಮಾರು 200 ಮಂದಿ ಭಾಗವಹಿಸಿದ್ದರು. ಬಂದ ಎಲ್ಲರಿಗೂ ಪಿರಮಿಡ್ ಮತ್ತು ಪತ್ರಿಜಿಯವರ ಪುಸ್ತಕಗಳನ್ನು ಉಚಿತವಾಗಿ ನೀಡಲಾಯಿತು. ಏಪ್ರಿಲ್ 20ರಂದು ಶಿವಶಕ್ತಿ ಪಿರಮಿಡ್ ಆವರಣದಲ್ಲಿ ನಡೆದ ಸೋಲ್ಫುಲ್ ಸ್ಯಾಟರ್ಡೆ ಕಾರ್ಯಕ್ರಮದಲ್ಲಿ ಸುಮಾರು 30 ಮಂದಿ ಭಾಗವಹಿಸಿದ್ದರು. ಈ ತರಗತಿಯಲ್ಲಿ ಶ್ರೀಮತಿ ಸವಿತಾ ಶೇಖರ್ ಅವರು ನಡೆಸಿಕೊಟ್ಟರು. ಈ ವಾರ ಶಿವಶಕ್ತಿ ಪಿರಮಿಡ್ ಆವರಣದಲ್ಲಿ ನಡೆದ ಸೋಲ್ಫುಲ್ ಸ್ಯಾಟರ್ಡೆ ಕಾರ್ಯಕ್ರಮದಲ್ಲಿ ಸುಮಾರು 70 ಮಂದಿ ಭಾಗವಹಿಸಿದ್ದರು. ಈ ತರಗತಿಯಲ್ಲಿ ಶ್ರೀ ಅಯ್ಯಪ್ಪ ಪಿಂಡಿಯವರು ವಾಕಿನ್ಸ್ ಬಗ್ಗೆ ವೈಜ್ಞಾನಿಕ ವಿಶ್ಲೇಷಣೆಯನ್ನು ನೀಡಿದರು. ಶ್ರೀ ಶಿವಶಕ್ತಿ ಪಿರಮಿಡ್ಗೆ ಭೇಟಿ ನೀಡಿ ಧ್ಯಾನವನ್ನು ಅಭ್ಯಾಸ ಮಾಡಲು ನಾವು ನಿಮ್ಮನ್ನು ಆಹ್ವಾನಿಸುತ್ತಿದ್ದೇವೆ. ಧನ್ಯವಾದಗಳು.